ಅದಕ್ಕೆ ನೀನೇ ಕಾರಣ. ತಂದೆಯಾಗಿ ನೆಟ್ಗಿದ್ದಿದ್ರೆ ಇವತ್ತು ಇವ್ರಿಗೆ ಈ ಗತಿ ಯಾಕೆ ಬರ್ತಿತ್ತು ಹೇಳು? ಮಕ್ಕಳನ್ನ ಹುಟ್ಟಿಸಿದ್ರೆ ಸಾಲದು, ಜವಾಬ್ದಾರಿ ತಕೊಂಡು ಸಾಕ್ಬೇಕು. ಇನ್ ಮುಂದೆ ನಿಮ್ಮ ಆಟ ನಡೆಯಲ್ಲ ರಾಜಿ ಅವರೇ. ನೀವೇನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ರಾಕ್ಷಸಿಯರ, ನನಗೂ ನನ್ನ ಮಗಳಿಗೂ ಕಾಟ ಕೊಟ್ಟಿದ್ದು ಸಾಲದು ಅಂತ ಈಗ ಸುಮನ್ ಜೀವನನ್ನ ಹಾಳು ಮಾಡೋದಕ್ಕೆ ಬಂದಿದ್ದೀರಾ? ಗಂಗಾಧರಣ್ಣ, ಹಂಗೇನು ಇಲ್ಲ. ಸುಮ್ಮ ಕಾಣ್ತಿಲ್ಲ ಅನ್ನೋ ವಿಷಯ ನಮಗೆ ಗೊತ್ತಾಯ್ತು, ಅದಕ್ಕೆ ಬಂದು. ನೋಡಿ, ಸುಮ ಕಾಣ್ದೇ ಇರೋದು ನಿಮ್ಗೆ ಏಟು ನೋವಾಗೈತೋ, ನನಗೂ ಆಟೆ ನೋವಾಗೈತೆ. ಮಮ್ಮಿ ನಿಂಗೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗು. ಯಾಕ್ಲ ಹಂಗೆ ಹೇಳ್ತೀಯಾ? ಇದು ನನ್ನ ಮನೆನೆಯ. ನೀವು ದೂರ ಮಾಡ್ಬೋದು, ಆದ್ರೆ ಕಷ್ಟದ ಸಮಯದಾಗೆ ನಾನು ದೂರ ಇರಕ್ಕಿಲ್ಲ. ಈ ಮನೆಯವ್ರ ಜೊತೆಯಾಗೆ ಇರ್ತೀನಿ. ಅಕ್ಕವು ಸುಮ್ಕೆ ಬಾವನ್ ಕೈನಾಗೆ ನಿಂಗೆ ಕೆನ್ನೆ ಉಳಿಸ್ಕೊಳ್ಳೋದಕ್ಕಿನ್ನ ಮನೆಗೆ ಹೋಗಿ ಮಕ ಉಳಿಸ್ಕೊ. ನೋಡ್ಲಾ, ನನ್ನ ಮೂತಿ ಊದ್ಕೊಂಡ್ರು ಪರವಾಗಿಲ್ಲ, ನಾನು ಸಾನ ಅನ್ಬಿಟ್ಟು ಹೋಗಕ್ಕಿಲ್ಲ. ಸಾನ, ನಿನ್ನ ತಂಗಿ ನಿಂಗೆ ಇಂಥ ಅನ್ಯಾಯ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣವ. ಧೈರ್ಯ ತಂದ್ಕೊ ಸಾನ. ಸುಮ್ಮ ಎಲ್ಲೇ ಹೋಗಿದ್ರು ವಾಪಸ್ ಬರ್ತಾಳೆ. ಗಂಡನ್ ಬಿಟ್ಟೋಗಿರೋ ನೀನೇ ವಾಪಸ್ ಬಂದಿದ್ಯಾ, ಇನ್ನು ಅವಳು ಬರ್ದೇ ಇರ್ತಾಳೆ. ನೀವಿಲ್ಲಿಗೆ ಸಮಾಧಾನ ಮಾಡಕ್ ಬಂದಿದ್ದೀರೋ ಅಥವಾ ಮನ್ಸ್ ಚುಚ್ಚೋ ಹಾಗೆ ಮಾತಾಡಕ್ ಬಂದಿದ್ದೀರೋ? ಅಯ್ಯೋ, ನಾನು ಯಾಕವ ಗಾಯದ ಮೇಲೆ ಬರೆ ಎಳಿಯೋಣ? ಇರೋ ವಿಷಯನ ಹೇಳ್ತಿದ್ದೀನಿ ಆಟೆಯ. ಆದ್ರೂ ಸುಮ ಮನೆ ಮಾನ ಮರ್ಯಾದೆಗಾದ್ರೂ ಹಂಚ್ಬೇಕಾಗಿತ್ತು. ಏನು ಮಾಡೋಕ್ಕಾಗದು? ಈಗಿನ ಕಾಲ ಹೆಣ್ಣು ಮಕ್ಕಳೇ ಹಂಗೆ, ಈ ಪಿರುತಿ ಪ್ರೇಮ ಅಂತ ಮನೆ ಮರುವಾದಿನ ಕಳೀತಾರೆ. ಅವರಂತೂ ಕಳಿತಾರೋ ಇಲ್ವೋ, ನೀವುಗಳಂತೂ ಅದಕ್ಕೆ ಬಂದಿದ್ದೀರಾ. ನಾನಂತೂ ಅದಕ್ಕೆ ಬಂದಿರೋದು. ಅವಮಾನ ತಡೆಯೋಕ್ಕಾಗದೆ ಸಾನ ನೇಣು ಹಾಕೊಂಡು ಸಾಯ್ಬೇಕು.